ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಪವರ್ಫುಲ್ ಆ್ಯಂಟಿ ಇನ್ಫ್ಲಾಮೇಟರಿ ವೇಟ್ ಲಾಸ್ ಡ್ರಿಂಕ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಮ್ಮ ದೇಹದಲ್ಲಿರುವ ಇನ್ಫ್ಲಾಮೇಷನನ್ನು ಕಡಿಮೆ ಮಾಡಿ ವೇಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವೊಮ್ಮೆ ಏನೇ ಮಾಡಿದ್ರು, ಎಷ್ಟೇ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ರೂ ಕೂಡ ವೇಟ್ ಲಾಸ್ ಆಗಲ್ಲ ನೋಡಿ. ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ದೇಹದಲ್ಲಿರುವಂತಹ ಇನ್ಫ್ಲಾಮೇಷನ್. ದೇಹದಲ್ಲಿ ಇನ್ಫ್ಲಾಮೇಷನ್ ಇದ್ದಾಗ ಫ್ಯಾಟ್ ಕರಗಿಸೋದು ತುಂಬ ಕಷ್ಟ ಆಗುತ್ತೆ. ಎಷ್ಟೇ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡಿದ್ರು, ಎಕ್ಸಸೈಸ್ ಮಾಡಿದ್ರು ಕೂಡ ನೀವು ಇನ್ಫ್ಲಾಮೇಷನ್ ಕಡಿಮೆ ಮಾಡ್ಕೊಳ್ದೇ ಇದ್ರೆ ನಿಮ್ಮ ಮೆಟಬಾಲಿಸಮ್ ಸ್ಲೋ ಆಗಿ ನಿಮ್ಮ ದೇಹದಲ್ಲಿ ಫ್ಯಾಟ್ ಸ್ಟೋರ್ ಆಗೋದು ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ಈ ಸಿಂಪಲ್ ಹೋಮ್ ರೆಮಿಡಿಯನ್ನ ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರುವ ಇನ್ಫ್ಲಾಮೇಷನ್ ಅನ್ನು ಕೂಡ ಕಡಿಮೆ ಮಾಡ್ಕೋಬಹುದು, ಜೊತೆಗೆ ವೇಟ್ ಲಾಸ್ ಕೂಡ ಮಾಡ್ಕೋಬಹುದು. ಯಾಕೆ ಇನ್ಫ್ಲಾಮೇಷನ್ ಇಂದ ವೇಟ್ ಗೇನ್ ಆಗತ್ತೆ ಅಂದ್ರೆ, ನಿಮ್ಮ ಆಹಾರ ಪದ್ಧತಿ ಸರಿ ಇಲ್ಲದೆ ಇದ್ದಾಗ, ನೀವು ಸ್ಟ್ರೆಸ್ ಜಾಸ್ತಿ ತಗೊಂಡಾಗ, ಅನ್ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಇನ್ಫ್ಲಾಮೇಷನ್ ಆಗತ್ತೆ. ಇದು ಹಾರ್ಮೋನ್ಸ್ ಮತ್ತು ಡೈಜೆಷನ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ. ಇದರಿಂದ ಮೆಟಬಾಲಿಸಮ್ ಸ್ಲೋ ಆಗಿ ಹೆಚ್ಚೆಚ್ಚು ಫ್ಯಾಟ್ ಸ್ಟೋರ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಹೊಟ್ಟೆಯ ಸುತ್ತಮುತ್ತ ಫ್ಯಾಟ್ ಸ್ಟೋರ್ ಆಗೋದು ಜಾಸ್ತಿ. ಸೊ ನೀವು ಸಸ್ಟೇನ್ ಆಗಿ ವೇಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಫಸ್ಟ್ ಸ್ಟೆಪ್ ಇನ್ಫ್ಲಾಮೇಷನ್ ಕಡಿಮೆ ಮಾಡ್ಕೊಳ್ಳೋದಾಗಿರ್ಬೇಕು. ಈ ಹೋಮ್ ರೆಮಿಡಿ ನೀವು ಇನ್ಫ್ಲಾಮೇಷನ್ ಕಡಿಮೆ ಮಾಡ್ಕೊಳ್ಳೋಕೆ ಸಪೋರ್ಟ್ ಮಾಡುತ್ತೆ. ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಹಸಿಯಾದ ಅರಿಶಿಣ ಅಥವಾ ರಾ ಟರ್ಮರಿಕ್ ಬೇಕಾಗತ್ತೆ. ಅರಿಶಿಣದಲ್ಲಿರುವಂತಹ ಕುರ್ಕುಮಿನ್ ಇನ್ಫ್ಲಾಮೇಷನ್ ಅನ್ನ ಕಡಿಮೆ ಮಾಡಿ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಹಸಿ ಶುಂಠಿ ಬೇಕಾಗತ್ತೆ. ಹಸಿ ಶುಂಠಿ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಬ್ಲೋಟಿಂಗ್ ಅನ್ನ ಕಡಿಮೆ ಮಾಡುತ್ತೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಿದೆ ಅಂದ್ರೆ ನಾವು ತಿನ್ನುವಂತ ಫುಡ್ ಎಲ್ಲ ಕರೆಕ್ಟ್ ಆಗಿ ಪ್ರೋಸೆಸ್ ಆಗಿ ಫ್ಯಾಟ್ ಸ್ಟೋರ್ ಆಗದೆ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ. ನೆಕ್ಸ್ಟ್ ಅರ್ಧ ನಿಂಬೆ ಹಣ್ಣು ಬೇಕಾಗತ್ತೆ. ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ಫುಲ್ ಬಾಡಿ ಡಿಟಾಕ್ಸಿಫೈ ಆಗೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಫ್ಯಾಟ್ ಮೆಟಬಾಲಿಸಮ್ಗೂ ಕೂಡ ನಿಂಬೆ ಹಣ್ಣು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಬ್ಲ್ಯಾಕ್ ಪೆಪ್ಪರ್ ಬೇಕಾಗತ್ತೆ. ನಾವು ಅರಿಶಿಣ ಯೂಸ್ ಮಾಡಿರೋದ್ರಿಂದ ಅರಿಶಿಣದಲ್ಲಿರುವ ಕುರ್ಕುಮಿನ್ ಅಂಶ ಕರೆಕ್ಟ್ ಆಗಿ ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಬೇಕು ಅಂದ್ರೆ ಬ್ಲ್ಯಾಕ್ ಪೆಪ್ಪರ್ ತುಂಬಾ ಅವಶ್ಯಕ. ಇದರಲ್ಲಿರುವಂತಹ ಪೈಪರಿನ್ ಅಂಶ ಕುರ್ಕುಮಿನ್ ಅನ್ನ ಕರೆಕ್ಟ್ ಆಗಿ ಹೀರ್ಕೊಳ್ಳೋಕೆ ಮತ್ತು ಅರಿಶಿಣದಲ್ಲಿರುವ ಕಂಪ್ಲೀಟ್ ಬೆನಿಫಿಟ್ಸ್ಗಳು ನಮ್ಮ ದೇಹಕ್ಕೆ ಸಿಗೋಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಕುರ್ಕುಮಿನ್ ಕರೆಕ್ಟ್ ಆಗಿ ಅಬ್ಸಾರ್ಬ್ ಆಗೋಕೆ ಹೆಲ್ದಿ ಫ್ಯಾಟ್ಸ್ ಕೂಡ ಬೇಕಾಗತ್ತೆ. ಅದನ್ನ ನಾವು ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಹಿಬೇವಿನ ಎಲೆಗಳು ಬೇಕಾಗತ್ತೆ. ನೀಮ್ ಲೀವ್ಸ್ ಅಂತ ಕರಿತೀವಲ್ಲ ಅದು. ಕಹಿಬೇವಿನ ಎಲೆಗಳು ನ್ಯಾಚುರಲ್ ಡಿಟಾಕ್ಸಿಫೈಯರ್ ತರ ಕೆಲಸ ಮಾಡುತ್ತೆ. ರಕ್ತವನ್ನ ಕ್ಲೀನ್ ಮಾಡಿ ಎಲ್ಲಾ ವಿಷ ಪದಾರ್ಥಗಳನ್ನ ರಿಮೂವ್ ಮಾಡುತ್ತೆ. ಸೊ ಇದರಿಂದ ನಮ್ಮ ವೇಟ್ ಲಾಸ್ಗೂ ಕೂಡ ಸಪೋರ್ಟ್ ಆಗತ್ತೆ. ನಮ್ಮ ಸ್ಕಿನ್ ಹೆಲ್ತ್ ಅಲ್ಲೂ ಕೂಡ ಇಂಪ್ರೂವ್ ಆಗತ್ತೆ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. 5 ರಿಂದ 6 ಬ್ಲ್ಯಾಕ್ ಪೆಪ್ಪರ್ ಅನ್ನ ಹಾಕೋಬೇಕು. 2 ರಿಂದ 3 ಕಹಿಬೇವಿನ ಎಲೆಗಳನ್ನ ಹಾಕೋಬೇಕು. ಅರ್ಧ ಇಂಚಷ್ಟು ಹಸಿಯಾದ ಅರಿಶಿಣವನ್ನ ಹಾಕೋಬೇಕು. ಅರ್ಧ ಇಂಚಷ್ಟು ಶುಂಠಿಯನ್ನ ಹಾಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸವನ್ನ ಹಿಂಡ್ಕೋಬೇಕು. ನಂತರ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಂದ್ರೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನ ಹಾಕೋಬೇಕು. ಕೊಬ್ಬರಿ ಎಣ್ಣೆ ಯಾಕೆ ಅಂದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಹೆಲ್ದಿ ಫ್ಯಾಟ್ಸ್ ಹೆಚ್ಚಾಗಿರುತ್ತೆ. ಅರಿಶಿಣದಲ್ಲಿರುವ ಕುರ್ಕುಮಿನ್ ಅಂಶ ಕರೆಕ್ಟ್ ಆಗಿ ನಮ್ಮ ದೇಹ ಹೀರ್ಕೋಬೇಕು ಅಂದ್ರೆ ಹೆಲ್ದಿ ಫ್ಯಾಟ್ಸ್ ಕೂಡ ಬೇಕಾಗತ್ತೆ. ಸೊ ಕೊಬ್ಬರಿ ಎಣ್ಣೆಯನ್ನ ಬಳಸೋದ್ರಿಂದ ಇದರಲ್ಲಿರುವಂತಹ ಹೆಲ್ದಿ ಫ್ಯಾಟ್ಸ್ ಅರಿಶಿಣದಲ್ಲಿರುವಂತಹ ಕುರ್ಕುಮಿನ್ ಅಂಶವನ್ನ ನಮ್ಮ ದೇಹ ಎಫೆಕ್ಟಿವ್ ಆಗಿ ಹೀರ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಎನರ್ಜಿ ಕೊಡುತ್ತೆ, ಕ್ರೇವಿಂಗ್ಸ್ ಕಡಿಮೆ ಮಾಡುತ್ತೆ. ಫ್ಯಾಟ್ ಅನ್ನ ಸ್ಟೋರ್ ಮಾಡೋ ಬದಲು ನಮ್ಮ ದೇಹನೇ ಜಾಸ್ತಿ ಫ್ಯಾಟ್ ಅನ್ನ ಬರ್ನ್ ಮಾಡುವಂತೆ ಹೆಲ್ಪ್ ಮಾಡುತ್ತೆ. ಇದನ್ನ ನೀವು ವಾರದಲ್ಲಿ 3-4 ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಕ್ವಾಂಟಿಟಿಯಿಂದ ಯೂಸ್ ಮಾಡಿ. ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡು ಕಂಟಿನ್ಯೂ ಮಾಡಿ. ಈ ಡ್ರಿಂಕ್ ಅಲ್ಲಿರುವಂತಹ ಪವರ್ಫುಲ್ ಕಾಂಬಿನೇಷನ್ ಇನ್ಫ್ಲಾಮೇಷನ್ ಕಡಿಮೆ ಮಾಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಹೋಲ್ ಬಾಡಿಯನ್ನ ಡಿಟಾಕ್ಸ್ ಮಾಡುತ್ತೆ, ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡುತ್ತೆ. ಸೊ ಇದರಿಂದಾಗಿ ನಮ್ಮ ದೇಹ ಹೆಚ್ಚು ಫ್ಯಾಟ್ ಅನ್ನ ಬರ್ನ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ.
ಮಾಡುತ್ತೆ ಮತ್ತು ಬ್ಲೋಟಿಂಗ್ ಕಡಿಮೆ ಆಗಿರೋದು ಗೊತ್ತಾಗತ್ತೆ. ಹಂತ ಹಂತವಾಗಿ ನಮ್ಮ ದೇಹದಲ್ಲಿರುವಂತ ಫ್ಯಾಟ್ ಕಡಿಮೆ ಆಗಿ ವೇಟ್ ಲಾಸ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು, ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಫಾಲೋ ಮಾಡಬೇಕು ಮತ್ತು ನಿಮ್ಮ ಲೈಫ್ ಸ್ಟೈಲ್ ಅನ್ನು ಕೂಡ ಆಕ್ಟಿವ್ ಆಗಿ ಇಟ್ಕೋಬೇಕು. ನಿಮ್ಗೆ ಆಸಿಡಿಟಿ ಸಮಸ್ಯೆ ಇದ್ರೆ, ಅಲ್ಸರ್ ಇದ್ರೆ, ಪ್ರೆಗ್ನೆಂಟ್ ವುಮೆನ್ಸ್ ಆಗಿದ್ರೆ ಅಥವಾ ಯಾವ್ದಾದ್ರು ಮೆಡಿಕೇಶನ್ಸ್ ಅಲ್ಲಿದ್ರೆ ಇದನ್ನ ಅವಾಯ್ಡ್ ಮಾಡೋದೇ ಬೆಸ್ಟ್. ಇನ್ನೊಂದು ವಿಷಯ ಏನಂದ್ರೆ, ದೇಹದಲ್ಲಿ ಇನ್ಫ್ಲಾಮೇಷನ್ ಇದ್ದಾಗ ಇನ್ಫ್ಲಾಮೇಷನ್ ಕಡಿಮೆ ಮಾಡಿಕೊಂಡು ವೇಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಪೇಷನ್ಸ್ ಬೇಕು. ಯಾಕಂದ್ರೆ ಅದರದ್ದೇ ಆದ ಟೈಮ್ ತಗೊಳುತ್ತೆ. ಹಾಗಾಗಿ ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ನೀವು ರೆಗ್ಯುಲರ್ ಆಗಿ ಈ ಡ್ರಿಂಕ್ ಅನ್ನ ಕುಡಿಯೋದ್ರ ಜೊತೆಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಬೇಕು. ಆಗ ಮಾತ್ರ ಒಳ್ಳೆ ರಿಸಲ್ಟ್ ಸಿಗೋಕೆ ಸಾಧ್ಯ ಆಗತ್ತೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.